ಸಹಕಾರಿ ಸಂಘದ ಸೆಕ್ರೆಟರಿ CEO ಮೇಲೆ ಲೋಕಾಯುಕ್ತ ದಾಳಿಯಾಗಿದೆ. ಅದು ಏಕಕಾಲದಲ್ಲಿ 4 ಕಡೆ ದಾಳಿ ಆಗದಂಗೆ ಅವರು ನಮ್ಮಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇರೋದ್ರಿಂದ ಅವರು ನಮ್ಮ ಸಂಸ್ಥೆಯಲ್ಲೂ ಕೂಡ ತನಿಖೆಯನ್ನು ಮಾಡಲಿಕ್ಕೆ ಬಂದಿದ್ದರು. ಅವರಿಗೆ ನಾವು ಆಡಳಿತ ಮಂಡಳಿಯವರು ಸಂಪೂರ್ಣವಾದ ಸಹಕಾರವನ್ನು ಕೊಟ್ಟು ಅವರಿಗೆ ಬೇಕಾದಂತಹ ಮಾಹಿತಿಗಳನ್ನು ಒದಗಿಸಿದ್ದಾರೆ. ಅವರಿಗೆ ಸಂಬಂಧಪಟ್ಟ ಮಾಹಿತಿಗಳನ್ನು ಕೂಲಂಕುಷವಾಗಿ ಪರಿಶೀಲಿಸಿ ಅದನ್ನೆಲ್ಲ ಕಲೆ ಹಾಕ್ಕೊಂಡು ಹೋಗಿದ್ದಾರೆ. ಹಾಗೂ ಈ ಸೇವಾ ಸಹಕಾರಿ ಸಂಘ, ನಮ್ಮ ಸಂಘದಲ್ಲಿ ಮಾರುತಿ ಯಶವಂತ್ ಮಾಳ್ವಿಯವರು 2005ರಿಂದ ಕರ್ತವ್ಯ ನಿರ್ವಹಿಸ್ತಾ ಇದ್ದರು. ಅವ್ರದ್ದು ಯಾವ ರೀತಿಯಾದ ಉದ್ದೇಶಕ್ಕೆ ಲೋಕಾಯುಕ್ತ ದಾಳಿಯಾಯಿತು, ಇಲ್ಲಿ ಅದಕ್ಕೂ ನಮಗೂ ಯಾವುದೇ ರೀತಿಯಾದ ಸಂಬಂಧವಿಲ್ಲ. ಯಾಕಂದರೆ ನಮ್ಮಲ್ಲಿ ಅವರೊಂದು ಸಿಬ್ಬಂದಿಯಾಗಿ ಏನು ಕೆಲಸ ಮಾಡಬೇಕಾಗಿತ್ತು ಅದನ್ನು ಮಾಡ್ತಾ ಇದ್ದು ಬಿಟ್ಟರೆ ಬೇರೆ ರೀತಿಯಾದ ಯಾವುದೇ ರೀತಿಯಾದ ಇದು ನಮ್ಮಲ್ಲಿಲ್ಲ. ಹಾಗೂ ನಮ್ಮ ಸದಸ್ಯರು ನಮ್ಮ ಸಂಘದಲ್ಲಿ ಅ ವರ್ಗದ ಸದಸ್ಯರು 939 ಜನ ಇದ್ದಾರೆ, ಬ ವರ್ಗದ ಸದಸ್ಯರು 80 ಜನ ಇದ್ದಾರೆ. 939 ಬ ವರ್ಗದ ಸದಸ್ಯರು 80 ಜನ ಇದ್ದಾರೆ. ಯಾವುದೇ ರೀತಿಯಾದ ನಮ್ಮ ರೈತರಿಗೆ ಸಂಘದ ಸದಸ್ಯರು ಆತಂಕ ಪಡುವ ಸಮಸ್ಯೆ ಇಲ್ಲ. ನಾವು ಯಾವತ್ತೂ ಸಂಘದ ಸದಸ್ಯರ ಜೊತೆಗೆ, ಸಂಘದ ಎಲ್ಲ ರೀತಿಯಾದ ಸದಸ್ಯರ ಜೊತೆಗೆ ಅವರ ಹಿತವನ್ನು ಕಾಪಾಡಲಿಕ್ಕೆ ನಾವು ಆಡಳಿತ ಮಂಡಳಿಯವರು ಬದ್ಧರಿದ್ದೇವೆ. ಅವರ ಆಂತರಿಕ ವ್ಯವಹಾರಕ್ಕೂ ನಮ್ಮ ಸಂಸ್ಥೆಯ ಇದಕ್ಕೂ ಯಾವುದೇ ರೀತಿಯಾದ ಲಿಂಕ್ ಇರುವುದಿಲ್ಲ. ಅವರ ಮುಂದಿನ ದಿನದಲ್ಲಿ ನಾವು ಕಾನೂನಿನ ಸಲಹೆಯನ್ನು ಪಡೆದುಕೊಂಡು ಯಾವ ರೀತಿಯಾಗಿ ಮುಂದುವರಿಬೇಕು ಅಂಥೇಳಿ ಅದರ ಬಗ್ಗೆ ಈಗಾಗಲೇ ಚರ್ಚೆ ನಡೆದಿದೆ. ನಮ್ಮ ಆಡಳಿತ ಮಂಡಳಿಯವರು ಈಗಾಗಲೇ ಒಂದು ಮೀಟಿಂಗ್ ಮಾಡಿ ನಾವು ಕಾನೂನು ಸಲಹೆಯನ್ನು ಕೂಡ ತೆಗೆದುಕೊಳ್ಳಲಿಕ್ಕೆ ಒಂದು ತೀರ್ಮಾನವನ್ನು ಮಾಡಿದ್ದೇವೆ. ಕಾನೂನಿನ ಸಲಹೆಯಂತೆ ಅವರ ಮೇಲೆ ಯಾವ ರೀತಿಯಾದ ಕ್ರಮವನ್ನು ಕೈಗೊಳ್ಳಬೇಕು, ನಮ್ಮ ಆಡಳಿತ ಮಂಡಳಿಯವರು ಎಲ್ಲ ಸರ್ವ ಸದಸ್ಯರ ಒಪ್ಪಿಗೆಯ ಮೇರೆಗೆ ನಾವು ಅದನ್ನು ಮಾಡ್ತೇವೆ ಅಂತ ಹೇಳ್ತಾ, ಈ ಸಂಬಂಧಪಟ್ಟ ಹಾಗೆ